ಮಂದಣ್ಣ ಮಾತಾಡೋದಿಲ್ಲ ತಪ್ಪ? ಹಾಗಾದರೆ ನಟಿ ಪ್ರೇಮಾ ಹೇಳಿಕೆಯನ್ನು ವಿವಾದ ಮಾಡಬಹುದೇ? ರಶ್ಮಿಕಾ ಮಂದಣ್ಣ ಏಕೆ ಕನ್ನಡ ಹಾಗೂ ಕನ್ನಡಿಗರ ವಿಷಯ ಬಂದಾಗಲೆಲ್ಲ ವಿವಾದಗಳೇ ಎದ್ದು ಕಾಣುವುದು ಹೊಸದೇನಲ್ಲ. See, the world doesn't know what is happening on the inside. Inside, God knows, like, we can't always put a camera on our personal lives and show it. So far, I haven't been banned, so... ಇದೀಗ ತಾನು ಕೂರ್ಗಿ ಕಮ್ಯುನಿಟಿಯಿಂದ ಬಂದ ಮೊದಲ ಸಿನಿಮಾ ನಟಿ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದ್ದು ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಇದಕ್ಕೆ ನಟಿ ಪ್ರೇಮಾ ಅವರಿಂದ ಹಿಡ್ಕೊಂಡು ಕೊನೆಗೆ ತನಿಷಾ ಕುಪ್ಪಂಡ ತನಕ ಈ ವಿವಾದದ ಬಗ್ಗೆ ಮಾತಾಡಿದ್ದು. I think I'm the first one in our whole community to have entered the industry. Come on, tell me. ಕೂರ್ಗಿ ಇದರಲ್ಲಿ as a heroine ನಾನು ಬಂದೆ. ಹೌದು, ರಶ್ಮಿಕಾ ಮಾತನಾಡುವಾಗ ಕೆಲವೊಂದು ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಿದೆ. ಕೆಲವು ಪೆದ್ದುತನ ಹಾಗೂ ಮಾಹಿತಿಯ ಕೊರತೆಗಳಿಂದ ಆಗಿದ್ದಿರಬಹುದು, ಅಥವಾ ಭಾವನೆ ಬೇರೆಯಾಗಿ ಮಾತು ಬೇರೆಯದ್ದಾಗಿರಬಹುದು. ಆದ್ರೆ ರಶ್ಮಿಕಾ ಎಲ್ಲೂ ದುರಹಂಕಾರದಿಂದ ಉಡಾಫೆಯಿಂದ ಮಾತಾಡಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೆ ಎಡವಟ್ಟು ಮಾಡಿದಾಗ ಸ್ವಲ್ಪ ಚುರುಕು ಮುಟ್ಟಿಸೋದು ಅಗತ್ಯ. ಆದ್ರೆ ಆಕೆ ಮಾತಾಡಿದ್ದೆಲ್ಲ ತಪ್ಪು ಅಂತ ವಿವಾದ ಮಾಡಿ ಆಕೆಯ ಕಾಲು ಇಳಿಯೋದಕ್ಕೆ ಬಹುತೇಕ ಕಾರಣ ಹೊಟ್ಟೆ ಕಿಚ್ಚಲ್ಲದೆ ಮತ್ತೇನೂ ಅಲ್ಲ. ನೋಡ್ತಿದ್ದ ಹಾಗೆ ಆಕೆ ಯಾರ ಕೈಗೂ ಸಿಗದೆ ಬೆಳೆದು ಹೋದ ಪರಿ ಸಾಕಷ್ಟು ಜನರಲ್ಲಿ ಮತ್ಸರ ಹುಟ್ಟಿಸಿದ್ದು ಸುಳ್ಳಲ್ಲ. ಆ ಮತ್ಸರವನ್ನ ನೇರವಾಗಿ ಕಾರಿಕೊಳ್ಳುವುದಕ್ಕಾಗದೆ ಇಂತಹ ವಿಷಯ ಸಿಕ್ಕದಾಗಲೆಲ್ಲ ಕೆಟ್ಟದಾಗಿ ಬಿಂಬಿಸೋ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇರೋದಂತೂ ಸತ್ಯ. My dad has a business back in Cook. In coffee? No, Oh. we actually have a wedding hall. Ah. Yeah, so he's into hotel management. Okay. And he wanted me to go back and help him with his business. But like, obviously, the destiny had something else planned for me, and here I am. You know, in Cook community, again, nobody has ever entered film industry. I think I'm the first one in our whole community to have entered the industry. ಈಗಂತಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೆ ಮುಂದೆ ಇಲ್ಲದ ಚಿಕ್ಕ ತುಣುಕನ್ನೇ ಆಧರಿಸಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಮಾಮೂಲಾಗಿದೆ. ಇದೇ ವಿಚಾರವನ್ನ ಕನ್ನಡದ ಕೆಲವು ಮಾಧ್ಯಮಗಳು ಕೂಡ ಭಾರಿ ದೊಡ್ಡ ವಿವಾದ ಅನ್ನೋ ಹಾಗೆ ಮಾತಾಡಿದ್ದು. ನಾನು ಕೊಡಗಿನಿಂದ ಬಂದವಳು ನಾನೇ ಮೊದಲು ಅಂತ ಹೇಳ್ಕೊಳ್ಳುವಂತ ದಿನಕ್ಕೆ ಬೇಕು ಅಂತ ಇವ್ರು ನಾಚೆ ಕಳಿಸ್ಬಿಡ್ಬೇಕಲ್ವಾ? ಅಲ್ಲಿ ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ 100 ಹೆಣ ಹೂತು ಹಾಕಿದ್ದಾನೆ ಅಂತ ಭಯಾನಕ ಸತ್ಯವೊಂದನ್ನ ಹೇಳಿದ್ರು. ಅದರ ಕಡೆಗೆ ಆಸಕ್ತಿ ತೋರದ ಎಂಚಲು ಕಾಸಿನ ಕೆಲವು ಮಾಧ್ಯಮಗಳಿಗೆ ರಶ್ಮಿಕಾ ಹೇಳಿಕೆಯೇ ದೊಡ್ಡದಾಗುತ್ತೆ. ಅಲ್ಲಿ 100 ಜನ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದವರು ಯಾರು ಅನ್ನೋ ಬಗ್ಗೆ ಇದೇ ಮಾಧ್ಯಮಗಳಿಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅನ್ನೋದು ಬೇರೆ ವಿಚಾರ ಬಿಡಿ. ಇದೇ ಮಾಧ್ಯಮಗಳು ರಶ್ಮಿಕಾ ವಿವಾದದ ಬಗ್ಗೆ ಪ್ರೇಮಾ, ಹರ್ಷಿಕಾ, ಪೂರ್ಣಚ್ಚ ಇವರಿಗೆಲ್ಲ ಕರೆ ಮಾಡಿ ಏನೋ ಆಗಬಾರದ ಅನಾಹುತ ಆಗೋಗಿದೆ ಅನ್ನೋ ಹಾಗೆ ಪ್ರಶ್ನೆ ಕೇಳಿ ಜನರ ದೃಷ್ಟಿಯಲ್ಲಿ ರಶ್ಮಿಕಾ ಮಂದಣ್ಣ ದೊಡ್ಡ ವಿಲನ್ ಅನ್ನೋ ಹಾಗೆ ತೋರಿಸೋ ಪ್ರಯತ್ನ ಮಾಡಿದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಇವರಿಗೆ 100 ಅತ್ಯಾಚಾರ ಹಾಗೂ ಕೊಲೆ ಮಾಡಿಸಿದವರು ಯಾರು ಅಂತ ಬಹುತೇಕ ಗೊತ್ತಿದ್ರು. ಅವರನ್ನ ವಿಲನ್ ಮಾಡಿ ತೋರಿಸೋದಕ್ಕೆ ತಾಕತ್ತಿಲ್ಲ. ಈ ಸಿಲ್ಲಿ ವಿಚಾರವನ್ನ ಇಟ್ಕೊಂಡು ಇದು ದೇಶದ ದೊಡ್ಡ ಸಮಸ್ಯೆಯನ್ನು ಹಾಗೆ ಬಿಂಬಿಸೋದಕ್ಕೆ ಹೊರಟಿದ್ದು ನಿಜಕ್ಕೂ ಕೂಡ ನಾಚಿಕೆಗೇಡು. ರಶ್ಮಿಕಾ ಒಂದು ಸಂದರ್ಶನದಲ್ಲಿ ನಾನು ಚಿತ್ರರಂಗಕ್ಕೆ ಬಂದ ಮೊದಲ ಕೂರ್ಗಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಸರಿಯೋ ತಪ್ಪೋ ಬೇರೆ ಮಾತು. ಇದರಿಂದ ಬೇರೆ ಯಾರಿಗೂ ಅವಮಾನವಾಗುವಂಥದ್ದೇನಿದೆ? ಇಷ್ಟಕ್ಕೂ ಆಕೆ ಬಹುಶಃ ನಾನೇ ಮೊದಲ ನಟಿ ಇರಬಹುದು ಅಂತ ಹೇಳ್ಕೊಂಡಿದ್ದಾರೆ. I think I'm the first one. ನಾನೇ, ನನ್ನನ್ನ ಬಿಟ್ರೆ ಯಾರಿಲ್ಲ ಅನ್ನೋ ಅಹಂಕಾರದಿಂದ ಏನು ಹೇಳಿಲ್ಲ. ಇದು ಕೆಲವೊಮ್ಮೆ ಯೋಚಿಸುವ ರೀತಿಯ ಮೇಲೂ ಹೋಗುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಕೊಡಗಿನಿಂದ ಬಂದ ನಟಿಯರಲ್ಲಿ ರಶ್ಮಿಕಾ ಮಂದಣ್ಣ ಏರಿದ ಎತ್ತರಕ್ಕೆ ಯಾರೂ ಹೋಗಿಲ್ಲ ಅನ್ನೋದು ಯಾರಾದ್ರೂ ಒಪ್ಕೊಳ್ಳೋ ಮಾತೆ. ಕನ್ನಡ ಚಿತ್ರಗಳಿಂದ ಹಿಡಿದು ಬಾಲಿವುಡ್ನಲ್ಲಿ ಅಮಿತಾಬ್ ಬಚ್ಚನ್ ಅವರಂತಹ ನಟರೊಂದಿಗೆ ನಟಿಸಿ ಬೆಳೀತಾ ಇರುವಂತಹ ರಶ್ಮಿಕಾ ಸಾಧನೆ ಸಣ್ಣದೇನೂ ಅಲ್ಲ. ಈ ಸಣ್ಣ ಪುಟ್ಟ ವಿವಾದಗಳನ್ನೆಲ್ಲ ಬದಿಗಿರಿಸಿ ನೋಡಿದ್ರೆ ರಶ್ಮಿಕಾ ನಟಿಯರ ವಿಷಯದಲ್ಲಿ ಹೇಳೋದಾದ್ರೆ ಕನ್ನಡಕ್ಕೆ ಹೆಮ್ಮೆ ತಂದ ನಟಿ ಅನ್ನೋದ್ರಲ್ಲೂ ಅನುಮಾನ ಇಲ್ಲ. ಇದು ಪತ್ರಕರ್ತೆ ಬರ್ಖಾ ದತ್ ನಡೆಸಿಕೊಡುವಂತಹ ವಿಧಿ ವಿಮೆನ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಡೆದಂತಹ ಮಾತುಕತೆ. ಲಂಡನ್ನಲ್ಲಿ ನಡೆದ ಈ ಇಂಗ್ಲಿಷ್ ಭಾಷೆಯ ಸಂದರ್ಶನದಲ್ಲಿ ರಶ್ಮಿಕಾ ಎಲ್ಲಿಯೂ ಯಾರ ಬಗ್ಗೆಯೂ
ಸಣ್ಣ ಅವಹೇಳನಕಾರಿ ಮಾತನಾಡಿಲ್ಲ. ಅಲ್ಲಿಯೂ ತನ್ನ ಮೊದಲ ಚಿತ್ರ ಕಿರಿಕ್ ಪಾರ್ಟಿಯ ಹೆಸರನ್ನೂ ಹೇಳಿದ್ದಾರೆ. With my first film being Kirik Party, which I was offered, 25,000 rupees. You still have your Yes. first check? no, I like that. You spent it. You know, Can I ask you honestly- what did you buy with your first paycheck? I gave it to my parents. I didn't know what to do with it because I was like, and now I have a check in hand. I don't even know how to deposit this because, of course, your parents are taking care of all your money and they're giving you Yeah. pocket monies and everything, right? So you don't know what to do with the check. I'm like, okay. And I, by then, hadn't even told my mom and dad that I was going and auditioning and I was thinking about film industry. So I was like hiding that fact. But suddenly I got accepted into this film Yeah. and I have a paycheck and I'm like, Mama, I need to tell you something. Okay, don't get mad at me, please. But here's a film that I'm doing. And Yeah. she's like, what is wrong with you? Like, how can you just accept paychecks from, you know, Someone you we don't know. And then there was like a whole debate at home. But my parents also, you know, wanted to support me in doing what I wanted to do. And I didn't Sure. even know acting was something that I wanted to do. But I didn't want to miss out on this opportunity. So I was thinking, okay, one film and out. ಕೊಡಗಿನಿಂದ ಬಂದ ಮೊದಲ ನಟಿ ಅಂತ ಯಾವ ಅರ್ಥವ್ಯಾಪ್ತಿಯಲ್ಲಿ ಹೇಳಿದ್ದಾರೆ ಅನ್ನೋದು ದೊಡ್ಡ ಮಹತ್ವದ ವಿಷಯವೇ ಅಲ್ಲ. ಆದ್ರೆ ಆ ಮೂಲಕ ತಾನು ಗ್ರೇಟ್ ಅಂತ ಹೇಳ್ಕೊಳ್ಳುವ ಭಾವನೆಯಂತೂ ಇರಲಿಲ್ಲ ಅನ್ನೋದು ಆ ಸಂದರ್ಶನದ ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿದ ಯಾರಿಗಾದ್ರೂ ಅರ್ಥ ಆಗುತ್ತೆ. ಹಾಗೆ ನೋಡ ಹೋದ್ರೆ ನಟಿ ಪ್ರೇಮಾ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ನಾನೇ ಕೊಡಗಿನಿಂದ ಬಂದ ಮೊದಲ ನಾಯಕಿ ಅಂತ ಹೇಳಿದ್ದಾರೆ. ವಿವಾದ ಮಾಡೋದೇ ಆದ್ರೆ ಇದನ್ನು ದೊಡ್ಡ ವಿವಾದ ಮಾಡಬಹುದು. ಪ್ರೇಮಾ ಒಂದು ಚಾನೆಲ್ ಜೊತೆ ಮಾತಾಡ್ತಾ ಮೊದಲು ಶಶಿಕಲಾ ಅಂತ ಒಬ್ರು ಕಲಾವಿದೆ ಬಂದಿದ್ರು, ನಂತರ ಹೀರೋಯಿನ್ ಆಗಿ ನಾನು ಬಂದೆ ಅಂತ ಹೇಳಿದ್ದಾರೆ. ಇದು ಪ್ರೇಮಾ ತನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಹೇಳಿದ್ದಾರೆ. ಇಲ್ಲೂ ಪ್ರೇಮಾ ಅವರು ಕೂಡ ನಾನೇ ಕೊಡಗಿನ ಮೊದಲ ನಾಯಕಿ ಅಂತ ಅಹಂಕಾರದಿಂದ ಏನು ಹೇಳ್ಕೊಂಡಿಲ್ಲ. ಆದ್ರೆ ವಿವಾದ ಮಾಡ್ಬೇಕು ಅಂದ್ರೆ ಇದನ್ನು ಮಾಡಬಹುದು. ಯಾಕೆಂದ್ರೆ ಪ್ರೇಮಾಗಿಂತ 2 ವರ್ಷ ಮೊದಲು ಕೊಡಗಿನ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ನಾಯಕಿಯಾಗಿ ಕೆಲವು ಚಿತ್ರಗಳಲ್ಲಿ ನಟಿಸಿದ್ರು. 1993ರಲ್ಲಿ ತೆಲುಗಿನಲ್ಲಿ ಅವರದ್ದೇ ಜೀವನ ಚರಿತ್ರೆಯ ಸಿನಿಮಾದಲ್ಲಿ ನಟಿಸಿದ್ದ ಅಶ್ವಿನಿ ನಾಚಪ್ಪ ಅವರಿಗೆ ನಂದಿ ಅವಾರ್ಡ್ ಕೂಡ ಬಂದಿತ್ತು. ಆನಂತರ ಅಶ್ವಿನಿ ನಾಚಪ್ಪ ಅವರು ಇನ್ಸ್ಪೆಕ್ಟರ್ ಅಶ್ವಿನಿ, ಆರಂಭಂ ಮೊದಲಾದ ಸಿನಿಮಾಗಳಲ್ಲಿ ನಟಿಸಿದ್ರು. ಇದಾದ ನಂತರವೇ 1995ರಲ್ಲಿ ನಟಿ ಪ್ರೇಮಾ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಬಂದಿದ್ದು. ಹೀಗಿರುವಾಗ ನಾವು ಪ್ರೇಮಾ ಅವರ ಮಾತನ್ನು ವಿವಾದ ಮಾಡೋದು ಸರಿಯಾಗತ್ತಾ? ಅದೊಂದು ಸಹಜ ದುರುದ್ದೇಶವಲ್ಲದ ಮಾತಷ್ಟೇ. ಅದೇ ರೀತಿ ರಶ್ಮಿಕಾ ಕೂಡ ಮಾತನಾಡಿದ್ದಾರೆ. ರಶ್ಮಿಕಾ ವಿವಾದದ ಬಗ್ಗೆಯೂ ಪ್ರೇಮಾ ಪ್ರತಿಕ್ರಿಯೆ ನೀಡಿದ್ರೂ ಘನತೆ ಮೀರಿ ಮಾತನಾಡಿಲ್ಲ. ಆದ್ರೆ ಅದ್ಯಾರೋ ವಿವಾದದಿಂದಾನೇ ಹುಟ್ಟಿಕೊಂಡ ತನಿಷಾ ಅನ್ನೋ ಬಿಗ್ ನಟಿ ರಶ್ಮಿಕಾ ಬಗ್ಗೆ ಕೆಂಡ ಕಾರಿದ್ದೇ ಕಾರಿತ್ತು. ಇದು ಶುದ್ಧ ಹೊಟ್ಟೆ ಕಿಚ್ಚು ಅನ್ನೋದು ಎಂಥವರಿಗಾದ್ರೂ ಕೂಡ ಅರ್ಥ ಆಗುತ್ತೆ. ರಶ್ಮಿಕಾ ಮಂದಣ್ಣ ಹೆಸರು ಹೇಳೋದಕ್ಕೂ ಯೋಗ್ಯತೆ ಸಂಪಾದಿಸದ ಈಕೆ ಹೆಸರು ಮಾಡಿದ್ದೆ ಒಂದು ಕಾಂಟ್ರವರ್ಸಿಯಿಂದ ಅನ್ನೋದು ಮರ್ತಿರ್ಬೇಕು. ಅದೇ ಕಾಂಟ್ರವರ್ಸಿಯಿಂದ ಬಿಗ್ ಬಾಸ್ಗೆ ಹೋಗಿ ಅದೇ ಪ್ರಚಾರವನ್ನ ಈಗಲೂ ಬಂಡವಾಳ ಮಾಡ್ಕೊಂಡಿರೋ ಬಿಗ್ ಬ್ಯಾರಲ್ ತನಿಷಾ ಕೂಡ ರಶ್ಮಿಕಾ ಬಗ್ಗೆ ಮಾತನಾಡೋ ಹಾಗಾಗಿತ್ತು ದುರಂತ. ಇನ್ನು ರಶ್ಮಿಕಾ ಏನೇ ಮಾತನಾಡಿದ್ರು ವಿವಾದ ಮಾಡೋ ದ್ವೇಷಿಗಳು ಹುಟ್ಕೊಂಡಿದ್ದಕ್ಕೂ ಒಂದು ಕಾರಣ ಇದೆ. ಮೊದಲಿಗೆ ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿಯ ಜೊತೆಗಿನ ನಿಶ್ಚಿತಾರ್ಥವನ್ನ ಮುಟ್ಕೊಂಡಿದ್ದು ಕೆಲವರಿಗೆ ಕೋಪ ತರಿಸಿತ್ತು. ರಕ್ಷಿತ್ಗೆ ಕೈ ಕೊಟ್ಟು ಓಡಿ ಹೋದ್ಲು ಅಂತ ಕೆಲವರು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವು ಸ್ಟಾರ್ ನಟರ ಅಭಿಮಾನಿಗಳು ತಮ್ಮ ಹೀರೋ ಜೊತೆ ರಶ್ಮಿಕಾ ಅಭಿನಯಿಸ್ತಾ ಇಲ್ಲ ಅನ್ನೋ ಮತ್ಸರದ ವಾಂತಿ ಮಾಡೋದು ಮಾಮೂಲಾಗಿದೆ. ರಶ್ಮಿಕಾ ಕೇವಲ ವಿಜಯ್ ದೇವರಕೊಂಡ, ಅಲ್ಲು ಅರ್ಜುನ್, ಮಹೇಶ್ ಬಾಬು, ತಲಪತಿ ವಿಜಯ್, ರಣಬೀರ್ ಕಪೂರ್, ಸಲ್ಮಾನ್ ಖಾನ್ ಜೊತೆಗೆ ನಟಿಸ್ತಾರೆ. ನಮ್ಮ ಹೀರೋಗಳಿಗೆ ಡೇಟ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ಈ ಮತ್ಸರಕ್ಕೆ ಕಾರಣ. ಇವತ್ತು ದೇಶದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಾಯಕಿಯರಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ಒಬ್ರು. ಇದು ಸುಮ್ಮನೆ ಆಗಿಲ್ಲ, ಅದರ ಹಿಂದೆ ಆಕೆಯ ಪರಿಶ್ರಮ ಇದೆ. ಇದು ಕನ್ನಡಿಗರಾಗಿ ನಾವು ಹೆಮ್ಮೆ ಪಡುವಂತಹ ವಿಚಾರ ಕೂಡ ಹೌದು. ಭಾರತೀಯ ಚಿತ್ರರಂಗದಲ್ಲಿ ಸತತವಾಗಿ 300 ಕೋಟಿ ಗಳಿಸಿದ 3 ಚಿತ್ರಗಳಲ್ಲಿ ನಟಿಸಿದ ಯಾರಾದರೂ ಒಬ್ಬ ನಾಯಕಿ ಇದ್ರೆ ಅದು ರಶ್ಮಿಕಾ ಮಂದಣ್ಣ ಮಾತ್ರ. ಹಾಗಾಗಿ ಯಾವುದೇ ವಿಷಯವನ್ನ ಪೂರ್ವಾಗ್ರಹ ಇಟ್ಕೊಂಡು ವಿವಾದ ಮಾಡೋದು, ದ್ವೇಷ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು ಖಂಡಿತವಾಗಿಯೂ ಕೂಡ ಸರಿಯಲ್ಲ. ಮಾಧ್ಯಮದವರ ಮುಂದೆ, ಛಾಯಾಚಿತ್ರಗಾರರ ಮುಂದೆ, ಅಭಿಮಾನಿಗಳ ಮುಂದೆ ಕೆಟ್ಟದಾಗಿ ಅಹಂಕಾರದಿಂದ ವರ್ತನೆ ಮಾಡೋ ಎಷ್ಟೋ ನಾಯಕಿಯರನ್ನ ನಾವು ನೋಡಿರಬಹುದು. ಆದ್ರೆ ರಶ್ಮಿಕಾ ಮಂದಣ್ಣ ಅಂತಹ ಉದಾಹರಣೆಯಾಗಿ ನಿಮ್ಗೆ ಕಾಣೋದಕ್ಕೆ ಸಿಗೋದಿಲ್ಲ. ಜೊತೆಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಾಗಾರ್ಜುನ ಅವರಿಗೆ ಕನ್ನಡದಲ್ಲೂ ಮಾತನಾಡುವುದಕ್ಕೆ ಹೇಳಿ ಕನ್ನಡದಲ್ಲಿ ಮಾತನ್ನು ಹೇಳಿಕೊಡ್ತಾರೆ. ಇಂಥವುಗಳು ಮಾತ್ರ ಯಾರಿಗೂ ಬೇಕಾಗೋದಿಲ್ಲ. ಅವು ಅಷ್ಟಾಗಿ ಸುದ್ದಿಯಾಗೋದೂ ಇಲ್ಲ. ಇದೇ ವಿಪರ್ಯಾಸ.